ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಸ್ಥಾನ ನೀಡಿ ಮುಂದುವರಿಸಬೇಕು ಹಾಗೂ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರಿಗೆ ಡಿಸಿಎಂ ಅಥವಾ ಸಚಿವ ಸ್ಥಾನ ಕಲ್ಪಿಸಿಕೊಡಬೇಕು ಎಂದು ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಇವತ್ತಿನ ದಿನ ಸಬ್ಜೆಕ್ಟ್ ಏನಂದರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಅಲೆ ಎದ್ದಿದೆ. ಏನದು ಅಲೆ ಅಂದರೆ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಅಲ್ಪಸಂಖ್ಯಾತರ ನಾಯಕರಾಗಿರುವಂತಹ ನಮ್ಮ ಬಿಜೆಡ್ ಜಮೀರ್ ಅಹ್ಮದ್ ಅಣ್ಣನವರಿಗೆ ಮೊದಲನೇ ಕಂತಿನಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ನಿರೀಕ್ಷೆ, ನಮ್ಮೆಲ್ಲರ ನಿರೀಕ್ಷೆ, ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗುತ್ತೇವೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಹಾಗೂ ಇದೇ ರೀತಿ ನಮ್ಮ ನಸೀರ್ ಅಹ್ಮದ್ ಅವರು, MLC ನಸೀರ್ ಅಹ್ಮದ್ ಸರ್ ಅವ್ರಿಗೆ ಪ್ರತ್ಯೇಕತೆ ಮತ್ತು MLC ಸೀಟ್ ಕೊಡೋ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ ಎರಡೂ ವಿಚಾರಗಳು ಅತ್ಯಂತ ನೋವಿನ ಸಂಗತಿ. ಇಡೀ ಸಮುದಾಯಕ್ಕೆ, ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ದೀನದಲಿತರ ನಾಯಕರು, ಆಶಾಕಿರಣವಂತರು, ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ತಗೊಳ್ಳುವಂತಹ ಜಮೀರ್ ಅಹ್ಮದ್ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನ ಕೊಡುವುದರಲ್ಲಿ ನಿರಾಕರಿಸಿದೆ. ಮಾನದಂಡನೆಗಳು ಏನೇ ಆಗಿರ್ಬೋದು, ಆದರೆ ಅಲ್ಪಸಂಖ್ಯಾತ ಕಟ್ಟ ಕಡೆಯ ಒಂದು ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ದಲಿತರಾಗಿರ್ಬೋದು, ಇವರೆಲ್ಲರಿಗೂ ಭಾಳ ನೋವಾಗಿದೆ. ವಿಚಾರ ಯಾಕಂದರೆ, ಅವರು ಇನ್ನೂ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತಂದರೆ, ಅವರು ಕೊಟ್ಟಿರೋ ಜವಾಬ್ದಾರಿ ಸ್ಥಾನದಲ್ಲಿ ಸುಮಾರು 2,30,000 ಮನೆ ಕಟ್ಟುವ ಗುರಿ ಇಟ್ಟುಕೊಂಡಿದ್ರು. ಅವರು ಹೌಸಿಂಗ್ ಬೋರ್ಡಲ್ಲಿ ಅವ್ರು ಕೊಟ್ಟಿರೋ ಖಾತೆಯಲ್ಲಿ ಮೊದಲನೇ ಕಂತಿನಲ್ಲಿ 20,300 ಚಿಲ್ಲರೆ ಮನೆಗಳು ಕೊಟ್ಟಿದ್ದರು. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆದಾಗ 40,000 ಮನೆಗಳು ಹಸ್ತಾಂತರ ಮಾಡಿದ್ರು. ಇದು ಏಕೈಕ ನಾಯಕ. ರಾಜ್ಯದಲ್ಲಿ 2013ರಿಂದ ಹಿಡಿದು 2004, 5, 13, 18 ಇಷ್ಟೆಲ್ಲ ಸರ್ಕಾರಗಳು ಹೋದರೂ ಯಾರೂ ಬಡವರಿಗೆ ಮನೆ ಕಟ್ಟುಕೊಡುವ ಒಂದು ಭಾವನೆ, ಒಂದು ಆಶಯ ಯಾರಿಗೂ ಇರಲಿಲ್ಲ. ಇಷ್ಟಪಟ್ಟು ಅವರು ಎಲ್ರಿಗೂ ಬಡವರಿಗೆ ಒಂದು ಒಳ್ಳೆಯದಾಗಬೇಕು ಅಂತ ಆ ಒಂದು ಸ್ಕೀಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ 2023 ಸರ್ಕಾರದ ನಂತರ ಅದಕ್ಕೆ ಪ್ರತ್ಯೇಕವಾದ ಬಜೆಟನ್ನು ತಗೊಂಡು ಮನೆಗಳು ಕಟ್ಟುಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಂತರ ತಾವೆಲ್ಲ ನೋಡ್ಬೋದು, ಆನೇಕಲ್ಲಿನಲ್ಲಿ 1,000 ಕೋಟಿ, ದೇಶದಲ್ಲೇ 2ನೇ ಅತಿ ದೊಡ್ಡ ಸ್ಟೇಡಿಯಂ ಮೊನ್ನೆ ಉದ್ಘಾಟನೆ ಮಾಡಿದ್ದು ಜಮೀರ್ ಅಹ್ಮದ್ ಅವರ ಪೋರ್ಟ್ಫೋಲಿಯೋಲ್ಲೇ ಉದ್ಘಾಟನೆ ಆಗಿದೆ. ಇಂತಹ ಅನೇಕ ಕಾರ್ಯಕ್ರಮಗಳು ಬಡವರಿಗೆ, ಎಲ್ಲಿ ಅಲ್ಪಸಂಖ್ಯಾತರು, ಎಲ್ಲಿ ದಲಿತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅವರು ಎದ್ದು ಬಂದು ನಿಂತು ತಡರಾತ್ರಿಯಲ್ಲಿ ಇದ್ದಿರ್ಬೋದು. ನೀವು ನೋಡಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಾಂಪೌಂಡ್ ಗೋಡೆ ಕುಸಿತದಲ್ಲಿ 18ರಿಂದ 19 ಜನ ತೀರ್ಕೊಂಡ್ಬಿಟ್ರು. ಅದರಲ್ಲಿ ತಮಿಳ್ನಾಡಲ್ಲಿದ್ದರು, ಕೇರಳ ಅವರಿದ್ದರು, ಬೆಂಗಳೂರವರು ಇದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಮೃತಪಟ್ಟ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಅವರು ಸ್ವಂತ ಹಣದಿಂದ ಕೊಟ್ಟರು. ಇದು ಯಾಕೆ ಕೊಟ್ಟರು ಅಂದರೆ, ಅವರ ಒಂದು ವೈಯಕ್ತಿಕ ಹಣದಲ್ಲಿ ಕೊಟ್ಟಿದ್ದು, ಸಂಘಟನೆ ಮಾಡೋ ಉದ್ದೇಶದಿಂದ ಕೊಟ್ಟಿರೋದು. ಬಳ್ಳಾರಿಯಲ್ಲಿ ತಾವು ನೋಡ್ಬೋದು, ಒಂದು ಫೈರಿಂಗಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಪ್ಪಿದ. ಹೆಂಗಾಯಿತು ಅಂತ ತನಿಖೆ ಆಗ್ತದೆ, ಅದಕ್ಕೆ ಬೇರೆ ಪ್ರಶ್ನೆ. ಆದರೆ ಇವರು ಹೋಗ್ಬಿಟ್ಟು, ತಮ್ಮೆಲ್ಲರೂ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಒಂದು ದೊಡ್ಡ ಅಮೌಂಟೆಲ್ಲ ಕೊಟ್ಟರು. ಅದ್ರ ಬಗ್ಗೆ ಒಬ್ಬ BJPಯವರು ಒಂದು ಕಂಪ್ಲೇಂಟ್, ಇಡಿಗೂ ಕಂಪ್ಲೇಂಟ್ ಕೊಟ್ಟರು. 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಜಮೀರ್ ಅಣ್ಣವರು, ಹಾರ್ಡ್ ಕ್ಯಾಶ್ ಕೊಡಬಾರ್ದು ಆ ರೀತಿಯಲ್ಲ ಅಂತ. ಈ ಥರ ಬಹಳ ಎಕ್ಸಾಂಪಲ್ಸ್ ಇದೆ ಅವರು ಮಾಡಿರೋ ಈ ರಾಜ್ಯದಲ್ಲಿ ಕೆಲಸಗಳಿಗೆ. ಇದೆಲ್ಲ ಮಾಡೋ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು ಅಂತ. ಅತಿ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯಾದ್ಯಂತ ಮಸೀದಿಗಳಿರುವ ಮೌಜನ್ ಸಾಬುಗಳಿಗೆ, ಮೌಲ್ವಿಗಳಿಗೆ ಹಾಗೂ ಹಜ್ ಕಮಿಟಿಯ ವಾಲಂಟಿಯರ್ಗಳಿಗೆ ತಾವು ನೋಡ್ಬೋದು, ಸುಮಾರು 2,000ಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಖರ್ಚಿನಿಂದ ಉಮ್ರಾ ಕಳಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಕಳಿಸ್ಬೇಕಾದ್ರೂ ಏನಿಲ್ಲ ಅಂದರೂ 60,000 ಖರ್ಚು ಬರುತ್ತೆ. ಇವತ್ತು ಹಜ್ ಭವನದಲ್ಲಿ ಹಜ್ ಕ್ಯಾಂಪ್ ನಡೆದಾಗ ಲಕ್ಷಾಂತರ ಜನ ತಮ್ಮ ಒಂದು ಮನೆಯವರು ಯಾರು ಹಜ್ಗೆ ಹೋಗ್ತಾರೆ ಅವ್ರು ಸಂಬಂಧಿಕರು ಬಿಡೋ ಬಂದಾಗ 2 ಹೊತ್ತಿನ ಊಟ ತನ್ನ ಸ್ವಂತ ಹಣದಲ್ಲಿ ಹಜ್ ಕ್ಯಾಂಪಲ್ಲಿ ಹಾಕ್ಸ್ತಾರೆ. ಈ ಥರ ಭಾಳ ವಿಚಾರ. ಮೈಸೂರಿನಲ್ಲಿ ಒಬ್ಬ ಚಿಕ್ಕ ಹೆಣ್ಣು ಮಗು ತಾನು ಬಂದು ತನಗೇನೋ ಆಪ್ರೇಷನ್ ಆಗಬೇಕಂತ 16 ಲಕ್ಷ ರೂಪಾಯಿ, ಕವಿತನ ಹುಡುಗಿ ಹೆಸರು, ಚಿಕ್ಕ ಮಗು ಹೆಸರು, 16 ಲಕ್ಷ ರೂಪಾಯಿ ತನ್ನ ವೈಯಕ್ತಿಕ ದುಡ್ಡಿಂದ ಕೊಟ್ಟಿದ್ದಾರೆ. ಈ ಥರ ಸುಮಾರು ಎಲ್ಲೇ ಹೋದ್ರೂ ಅವರು ಯಾರು ಬಡವರು ಕಾಣಿಸಿದ್ರೆ ತನಗಿಷ್ಟ ಬಂದಿದ್ದು ಎಲ್ಲ ಮಸೀದಿಗಳಿಗೂ ದೇವಸ್ಥಾನಗಳಿಗೂ ತನಗಿಷ್ಟ ಬಂದಿದ್ದು ವೈಯಕ್ತಿಕ ಸಹಾಯಗಳು ಮಾಡಿಕೊಂಡು
ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಒಂದಂತೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ವಿಚಾರ ಗಮನಕ್ಕೆ ತರ್ತೀವಿ, ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಯಾರಿಗೆ ಸಚಿವ ಸ್ಥಾನ ಕೊಡ್ಬೋದು, ಯಾರೇ ಅವ್ರಿಗೆ ಆಪಾದನೆ ಮಾಡ್ಬೋದು. ನಮ್ಮ ಸಮಾಜದ ಮತಗಳನ್ನು ಕ್ರೋಢೀಕರಿಸುವ ವ್ಯಕ್ತಿ ಮಾಸ್ ಲೀಡರ್ ಯಾರಾದರೂ ಇದ್ದಾರೆ ಅಂದರೆ ಏಕೈಕ ನಾಯಕ ಜಮೀರ್ ಅಹ್ಮದ್. ಅವ್ರ ಬೆನ್ನೆಲುಬಿಗೆ ಒಂದು ಕೆಲಸ ಮಾಡೋಕ್ಕೆ ಅವರಿಗೆ ಸಹಕಾರ ಕೊಟ್ಟಿರುವಂತಹ ವ್ಯಕ್ತಿ ಯಾರಾದಿದ್ದರೆ ನಸೀರ್ ಅಹ್ಮದ್ ಅವರು. ತಮಗೆ ಗೊತ್ತಿದೆ 2023ರಲ್ಲಿ ಇಡೀ ರಾಜ್ಯಾದ್ಯಂತ ಫತ್ವೆಗಳನ್ನು ಹಜರತ್ಗಳನ್ನು 4 ಸುನ್ನಿ ತಬ್ಲೀಗಿ ಅಹ್ಲೆ ಹದೀಸು ಇಂತಹ ಮೌಲ್ವಿಗಳನ್ನ ಕೂರಿಸಿ ಒಂದು ಬೇಸ್ಮೆಂಟ್ ತಂದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಎಲೆಕ್ಷನ್ ಪರ್ಪಸ್ ಆಗಿ ಜಮೀರ್ ಅಹ್ಮದ್ ನಸೀರ್ ಅಹ್ಮದ್ ಅವರು ಇಬ್ಬರೇ. ಇದು ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ರಾಜ್ಯಾದ್ಯಂತ ಮಸೀದಿಗಳಲ್ಲಿ ಹೇಳಿ, ನಮಾಜಿನಲ್ಲಿ ಶುಕ್ರವಾರ ಹೊತ್ತು ನಮಾಜ್ಗಳಲ್ಲಿ ಬಯಾನ್ ಕೊಡಿಸು 95% ಭಾಗದಷ್ಟು ವೋಟ್ ಬೀಳೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಕೆಲಸ ಮಾಡಿರೋ ವ್ಯಕ್ತಿಗಳಂದರೆ ಜಮೀರ್ ಅಹ್ಮದ್ ನಸೀರ್ ಅಹ್ಮದ್. ಜಮೀರ್ ಅಹ್ಮದ್ ಅವರು ಇಂಥ ವ್ಯಕ್ತಿಗಳಿಗೆ ನೀವು ಇವತ್ತು ಯಾವುದೋ ಒಂದು ಸಣ್ಣ ಆರ್ಟಿಫಿಷಿಯಲ್ ಆಡಿಯೋ ಮುಖಾಂತರ ಒಂದು ಯಾವುದೋ ಬಂದಿರೋದಕ್ಕೆ ಒಂದು ಅವರಿಗೆ ಡೆಪ್ಟಿ CM ಪೋಸ್ಟ್ ಆಗ್ಬೋದು, ಸಚಿವ ಸ್ಥಾನ ಆಗ್ಬೋದು ತಪ್ಪಿಸ್ತೀರಂದರೆ ಇದು ಬಹಳ ದೊಡ್ಡ ಆಕ್ಷೇಪಣೆ. ದಯವಿಟ್ಟು ನಿಮ್ಮಲ್ಲಿ ನಾವು ಒತ್ತಡ ಮಾಡ್ತೀವಿ. ನಸೀರ್ ಅಹ್ಮದ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಬೇಕು. ಜಮೀರ್ ಅಹ್ಮದ್ ಅವ್ರಿಗಂತೂ ಡೆಪ್ಟಿ CM ಮಾಡಬೇಕು. ಅದ್ರ ಜೊತೆಗೆ ಅವ್ರು ಏನು ಕಂಟಿನ್ಯೂಟಿ ಪೋರ್ಟ್ಫೋಲಿಯೋಗಳಿತ್ತು, ವಕ್ಫ್ ಆಗ್ಬೋದು, ವಕ್ಫ್ ಮತ್ತು ಈ ಹೌಸಿಂಗ್ ಸೊಸೈಟಿದು ಅದನ್ನು 2 ಪೋರ್ಟ್ಫೋಲಿಯೋ ಕೊಟ್ಟು ಅವರು ಉಳಿಕೆ ಆಗಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡೋಕ್ಕೆ ಇದು ಮಾಡಬೇಕು. ನಂತರ ನಮ್ಮ ಚಿಂತಾಮಣಿಗೆ ಜಮೀರ್ ಅಹ್ಮದ್ ಅವರ ಕೊಡುಗೆ ಏನಂದರೆ, ಜಮೀರ್ ಅಹ್ಮದ್ ನಸೀರ್ ಅಹ್ಮದ್ ಅವರು ಅಂದರೆ ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸಚಿವ ಸ್ಥಾನ ಅವರು ಕೊಟ್ಟಿದ್ರು, ಅವ್ರಿಗೂ ಸಹ ಇವತ್ತು ನೀವು ಕಡೆಗಣಿಸಿದ್ದೀರೋ ಅಥವಾ ಒಂದು ಜಾತಿವಾರ ಇದರಲ್ಲಿ ಇದು ಮಾಡಿದ್ದೀರೋ, ಅವ್ರು ಮಾಡಿರೋ ವೈಖರಿಯ ಬಗ್ಗೆ ನಾವು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಸಮುದಾಯ, ಚಿಂತಾಮಣಿ ಸಮುದಾಯದಲ್ಲಿ, ಚಿಂತಾಮಣಿ ಇತಿಹಾಸದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಮಸೀದಿಗಾಗಲಿ, ದರ್ಗಾಗಾಗಲಿ, ಈದ್ಗಾ ಕಾಂಪೌಂಡ್ಗಾಗಲಿ 32 ಕೋಟಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿರೋ ಇತಿಹಾಸ ಯಾರಾದರೂ ಇದೆಯಂದರೆ ಅದು ಚರಿತ್ರೆಯಲ್ಲಿ ನಿಲ್ಲುವಂಥ ಕೆಲಸ ಯಾರಿಗಾದ್ರೂ ಸಲ್ಲಿಸಬೇಕಾದ್ರೆ ಒಂದು ಸಚಿವ MC ಸುಧಾಕರ್ ರೆಡ್ಡಿ ಅವರಿಗೆ, 2ನೇದು ಜಮೀರ್ ಅಹ್ಮದ್ ಅವರಿಗೆ, 3ನೇದು ನಸೀರ್ ಅಹ್ಮದ್ ಅವರಿಗೆ. ನಮ್ಮ ಸಚಿವರ ಒಂದು ಸಹಕಾರ ಕೊಟ್ಟಿರೋದು ಜಮೀರ್ ಅಣ್ಣವರು, ನಸೀರ್ ಅಹ್ಮದ್ ಇವರು ಇಬ್ಬರು ಸೇರಿ ನಮ್ಮದೇ ರಾಜ್ಯದಲ್ಲಿ ಮುರುಗ್ಮಲ ದರ್ಗಾಗೆ 32 ಕೋಟಿ ಕೊಟ್ಟಿದ್ದಾರಲ್ಲ, ಇದು ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಎಲ್ಲಿ ನಡೆದೂ ಇಲ್ಲ, ಇನ್ನು ಮುಂದೆ ನಡೀದೇ ಇರ್ಬೋದು. ಅತ್ಯಾಧುನಿಕ ಮಟ್ಟದಲ್ಲಿ ದರ್ಗಾವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರು ತಂದಿರೋ ಗ್ರ್ಯಾಂಟು ಅವರೇ ಬಂದು ಖುದ್ದು ಬಕ್ರೀದ್ ನನಗೆ ಹೇಳಿದರು. ಮೊನ್ನೆ ನಾನು ಲಾಸ್ಟ್ ಟೈಮ್ ಹೋದಾಗ ನನ್ನ ಸುಧಾಕರ್ ಅಣ್ಣಗೂ ಹೇಳಿದರು, ಹೇಳಪ್ಪ ಸುಧಾಕರ್ ರೆಡ್ಡಿ ಅವರಿಗೆ ಬಕ್ರೀದ್ ಆದಮೇಲೆ, ಹಬ್ಬ ಆದಮೇಲೆ ಬಂದು ನಾನು ನಸೀರ್ ಅಹ್ಮದ್ ಬಂದು ಉದ್ಘಾಟನೆಗೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ಕಡೆ ನಮ್ಮ ಸುಧಾಕರ್ ರೆಡ್ಡಿ ಅಣ್ಣನವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ಜಮೀರ್ ಅಣ್ಣವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ನಸೀರ್ ಅಹ್ಮದ್ ಅವ್ರದ್ದು ಕಂಟಿನ್ಯೂ ಇದ್ದ ಆ ಒಂದು MLC ಪೋಸ್ಟನ್ನು ನೀವು ಕೊಟ್ಟಿಲ್ಲ. ಇದೆಲ್ಲನೂ ಹೈಕಮಾಂಡ್ ಅವರಿಗೆ ಒಂದೇ ಮನವಿ, ನಿಮ್ಮಲ್ಲಿ ಮುಂದಿನ ಬರುವ 28 ಚುನಾವಣೆಗೆ ಇದೆಲ್ಲ ಭಾರಿ ದೊಡ್ಡ ಒಂದು ಕಷ್ಟಕರವಾಗುತ್ತದೆ. ಸಂಘಟನೆ ಮಾಡೋದಕ್ಕಾಗ್ಬೋದು, ವೋಟ್ ತಗೊಳಕ್ಕಾಗ್ಬೋದು, ವೋಟ್ ಕ್ರೋಢೀಕರಣ ಮಾಡೋಕ್ಕಾಗ್ಬೋದು. ಎಲ್ಲ ಆಲ್ ಕಾನ್ಸ್ಟಿಟ್ಯೂನ್ಸೀಸ್, ನಾಟ್ ಓನ್ಲಿ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮೈನಾರಿಟೀಸ್ಗೆ ನೋವಿದೆ. ಯಾರು ವ್ಯಕ್ತಪಡಿಸದೇ ಇರ್ಬೋದು, ಆಯಾ ಸಂಬಂಧಪಟ್ಟ ಕೆಲ ನಾಯಕಗಳಿಗೆ, ಅಲ್ಲಿರೋ ಲೋಕಲ್ ಪ್ರಾಬ್ಲಮ್ಗಳಿಗೆ ಮೈನಾರಿಟೀಸು ವ್ಯಕ್ತಪಡಿಸದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನೋವಿದೆ. ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀವಿ, ಈ ವಿಚಾರ ನಿಮ್ಮ ಗಮನಕ್ಕೆ ತರಬಯಸ್ತೀವಿ. ಅವ್ರನ್ನ ಮುಂದಿನ ಕಂತಿನಲ್ಲಿ ಸುಧಾಕರ್ ಅಣ್ಣನಾಗ್ಬೋದು, ಜಮೀರ್ ಅಣ್ಣನಾಗ್ಬೋದು, ನಸೀರ್ ಅಹ್ಮದ್ ಅವ್ರಿಗಾಗ್ಬೋದು, ಎಲ್ಲರಿಗೂ ಮುಂದಿನ ಅವಧಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಾಯ ಮಾಡ್ತೀವಿ. ಈಗ ಸುಧಾಕರ್ ರೆಡ್ಡಿ ಅವ್ರ ಪಾರ್ಟಿಯಲ್ಲಿ ನಾವು ಇಷ್ಟೆಲ್ಲ ಇದ್ದೀವಿ. ಕಾಂಗ್ರೆಸ್ ಒಪ್ಕೊಬೇಕು. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನ ರಿಟರ್ನ್ ಕೊಟ್ಬಿಟ್ಟು ಖಾತೆ ಒಪ್ಕೊಳ್ಳಿಲ್ಲ ಅಂತ ಇವತ್ತಿನ ರಾಜೀನಾಮೆ ಹೇಗೆ ನೆನ್ನೆ ವಾಪಸ್ ತಗೊಂಡ್ಬಿಟ್ರು, ಅದೇ ರೀತಿಯಲ್ಲಿ ನಮ್ಮ ನಾಯಕರಿಗೆ ಒಪ್ಪಿಸಿ. ಅವ್ರೇನು ನಿಮ್ಗಿಂತ ದೊಡ್ಡವರಲ್ಲ, ಅವ್ರಿಗಿಂತ ದೊಡ್ಡವ್ರು ಯಾರು ಅಲ್ಲ, ನಮ್ಮ ಸಮಾಜದಲ್ಲಿ ನಮಗೆ ದೊಡ್ಡವರು, ಅವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರಿಗೇನಿದೆ ಅವ್ರ ಸ್ಥಾನಮಾನ ಕೊಳ್ಳಿ ಅನ್ನೋದು ಒಂದು ನಮ್ಮ ಒತ್ತಡ. ನಮಗೆ ಪಾರ್ಟಿ ಇಂಪಾರ್ಟೆಂಟ್. ಸಮುದಾಯ ಅಂದರೆ ಈಗ ತಾವು ನೋಡ್ತಾ ಇರ್ಬೋದು, 2-3 ದಿನದಿಂದ ಒಬ್ಬ ಸಚಿವರು, ಹಿರಿಯ ಸಚಿವರು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ತನಗೆ ಕೊಟ್ಟಿರೋ ಖಾತೆ ಪಟ್ಟಿಲ್ಲ ಅಂತ ರಾಜೀನಾಮೆ ಕೊಡಬಹುದು. ಇವತ್ತು ಅವರಿಗೆ ಒಪ್ಪಿಸೋದಕ್ಕೆ ಇಡೀ ಹೈಕಮಾಂಡು, ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಎಲ್ಲರೂ ಅವ್ರ ಬಗ್ಗೆ ತಾವು ಹೆಸರಿಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಕೊಪ್ಪಳದಿಂದ ಹಿಡಿದು ಬಳ್ಳಾರಿ, ಹಾಸನ್ನು, ಹಾವೇರಿ, ಮಂಡ್ಯ, ಮೈಸೂರು, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಕೋಲಾರ ಎಲ್ಲ ಕಡೆ ರಾಜ್ಯಾದ್ಯಂತ ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವ್ರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದ್ದಾರೆ. ನೀವು ಅವ್ರನ್ನ ಕರೆಸಿ ಮಾತಾಡಿ, ಏನಾಗಿದೆ ನಿಮ್ಮ ಜವಾಬ್ದಾರಿ, ನಾವು ನಿಮ್ಮನ್ನ ಮುಂದಿನ ದಿನದಲ್ಲಿ ಇರ್ತೀವಿ ಅಂತ. ಎಲ್ಲ ಸಮಾಜಕ್ಕೂ ತಾವು
ಜೊತೆಗೆ ತೊಗೊಂಡೋಗ್ಬೇಕು. ಒಬ್ಬರೇ ಒಂದೇ ಸಮಾಜದಿಂದ ಎಲ್ಲೂ ಯಾವುದೇ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜಗಳು ಇರಬೇಕು. ನಾವು ನಿಮಗೆ ಬೇರೆ ಯಾರಿಗೆ ಯಾವ ರೀತಿ ಯಾವ ಗೌರವ ಕೊಡ್ತಿರೋ ಅದೇ ಗೌರವ ನಮ್ಮ ಸಮಾಜದ ವ್ಯಕ್ತಿಗಳಿಗೂ, ನಮ್ಮ ಸಮಾಜದ ನಮಗೆ ನಿಂತಿರುವಂಥ ನಾಯಕರುಗಳಿಗೂ ಗೌರವ ಕೊಡಬೇಕು, ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಂತ ನಮ್ಮ ಮನವಿ. ಪ್ಲಸ್ ನಮ್ಮ ಸಚಿವರಿಗೆ ಯಾಕೆ ಕೊಡಬೇಕಂತ ಅವರು ವರ್ಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ಒಂದು ಇರುತ್ತೆ. ಈಗಾಗಲೇ ASCL ಕೊಟ್ಟಿದೆ, KPCCL ಇದೆ. ಅದನ್ನು ಪರಿಗಣಿಸಿ ಸುಧಾಕರ್ ರೆಡ್ಡಿ ಅವರು ಯಾವ ರೀತಿ ತಮ್ಮ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಯಾವ ರೀತಿ ಒಂದೊಂದು ಒಳ್ಳೆ ಉನ್ನತ ಶಿಕ್ಷಣ ಸಚಿವ ಸ್ಥಾನದಲ್ಲಿ ಒಳ್ಳೆ ಮಾರ್ಪಾಡುಗಳು ತಂದಿದ್ದಾರೆ. ಆ ಮಾರ್ಪಾಡುಗಳು ಏನು ಅಂತ ಪರಿಗಣಿಸಿ ಇನ್ನು ಪೂರ್ಣ ಮಾಡೋದಿದೆ. ಆ ಒಂದು ಕಾರಣಕ್ಕೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಅದನ್ನು ಸಹ ನಾವು ಒತ್ತಾಯ ಮಾಡ್ತೀವಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಮುಖಂಡರು ಮತ್ತು ವಿವಿಧ ಮಸೀದಿಗಳು ಮುಖ್ಯಸ್ಥರು ಹಾಗೂ ನಮ್ಮ ಮಿತ್ರರಿಗೆಲ್ಲ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದೇ ಗುರಿ ಇಟ್ಕೊಂಡು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಯಾವ ಥರ ಅವರು ಬಿಟ್ಕೊಟ್ರು, ಆ ಕುರ್ಚಿ ಬಿಡುವಾಗ ಒಂದು ಮಾತು ಹೇಳಿದರು, ರಾಹುಲ್ ಗಾಂಧಿಯವರು ತಾವು ಸೆಂಟ್ರಲ್ಗೆ ಬಂದುಬಿಡಿ, ರಾಜ್ಯಸಭಾ ಸೀಟ್ ಕೊಡ್ತೀವಿ, ಅಲ್ಲಿ ಸ್ಥಾನಮಾನ ತಮಗೆ ಜಾಸ್ತಿ ಕೊಡ್ತೀವಿ ಅಂದರೆ ಅವರು ಒಂದೇ ಒಂದು ಮಾತು ಹೇಳಿದರು. ನನ್ನ ಜೀವಂತದಲ್ಲಿ ನಾನು ಕರ್ನಾಟಕ ಬಿಡೋಕ್ಕಾಗೋದಿಲ್ಲ, ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಒಂದೇ ಪಾಯಿಂಟ್ ರಾಹುಲ್ ಗಾಂಧಿ ಅವರಿಗೆ ಹೇಳಿದರು. ಆ ಪಾಯಿಂಟನ್ನು ಎಲ್ಲ ಸೆಕ್ಯುಲರ್ ಐಡಿಯಾಲಜಿ ಯಾರ್ಯಾರು ಇಟ್ಟಿದ್ದಾರೆ ಅವರೆಲ್ಲ ನೆನೆಸ್ಕೋಬೇಕಾಗಿರುತ್ತೆ. ಆಮೇಲೆ ಒಳ್ಳೆ ರಾಜಭಾರ ಮಾಡಿ 3 ವರ್ಷ ನಮಗೆಲ್ಲ ಹೆಮ್ಮೆ ತಂದು ಬಡೋ ಹಿಂಸರಿಗೆ ಇಷ್ಟವರೆಗೂ 67,000 ಗೃಹಲಕ್ಷ್ಮಿಯಲ್ಲಿ ಬಂದಿದೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಪಕ್ಷದಿಂದ ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಫಾಲೋ ಮಾಡಿ ನಮ್ಮ DK ಶಿವಕುಮಾರ್ ಸಾಹೇಬರು ಹಂಗೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮೊನ್ನೆ ತಾನೇ ಆರ್ಥಿಕ ಸಲಹೆಗಾರ ಅಂತ ಎಲ್ಲಿ ಅತೀಕ್ಗೆ ಅವರು ಅಪಾಯಿಂಟ್ ಮಾಡಿದ್ದಾರೆ, ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ ಈ ದಾವಣಗೆರೆ ಎಲೆಕ್ಷನ್ ಆದಮೇಲೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಮೇಲೆ ಒಂದು ಆಡಿಯೋ ಬಿಟ್ಟಿದ್ರು ಕೆಲವರು. ಏನಂದರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ ಹಿಂಗೆ ಹಂಗೆ ಅಂತ ವದಂತಿಗಳು ಹಾಕಿ, ಅದನ್ನು ಯಾವಾಗ ನಾಚಿಕೆ ಆಗಬೇಕು, ಆ ಎಲೆಕ್ಷನ್ ಆಗಿದ ತಕ್ಷಣ ಅವರು ಬಿಟ್ಟಿದ್ರೆ ಅದು ಸಮ್ವಾಟ್ ರಿಯಲ್ ಅಂತ ಅನ್ಸ್ಕೋಬೇಕಾಗಿತ್ತು. ಮಿನಿಸ್ಟ್ರಿ ಫಾರ್ಮೇಷನ್ ಆಗುವಾಗ ಈ ಆಡಿಯೋ ಬಿಟ್ಟು ನಮಗೆಲ್ಲ ಬೇಸರ ತಂದಿದೆ. ಅದು ಯಾರು ಮಾಡಿದ್ದಾರೆ, ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ದಾರೆ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಅದು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಆ ವಾಯ್ಸ್ ನಂದ ಬೇರೆಯವ್ರದ್ದು ಅಂತ ನಾನು ತನಿಖೆ ಮಾಡೋಕ್ಕೆ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಸಾಹೇಬರು ಒಂದು ಬ್ರ್ಯಾಂಡ್ ಫಿಗರ್ ಮುಸ್ಲಿಮ್ಸ್ ಮೈನಾರಿಟಿಯಲ್ಲಿ. ಅವರು ಸುಮಾರು ನಮ್ಮ 2023 ಎಮ್ ಎಲ್ ಎಲೆಕ್ಷನ್ ಏನಾಯಿತು ಅದರಲ್ಲಿ ಪೂರ್ತಿ ಸ್ಟೇಟ್ ಅವ್ರು ತಿರುಗಿ ಮೈನಾರಿಟಿನೇ ಅಲ್ಲ ಎಲ್ಲೋದ್ರೂ ಜೈ ಭೀಮ್ ಅಂತ ಹೇಳ್ತಾ ಈ ಶೆಡ್ಯೂಲ್ ಕ್ಯಾಶ್ ಟ್ರೈಬ್ ಅಲ್ಲಿ ಕೂಡ ಅವರು ಫೇಮಸ್ ಇದ್ದಾರೆ. ಅವರ ಓಟು ನಮ್ಮ ಮೈನಾರಿಟೀಸ್ ಓಟು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬಂದಂಗೆ ಮಾಡಿ ಅವರು ಭಾಳ ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್ ಇತ್ತು. ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಆವತ್ತು ಲಾಸ್ಟ್ ಡೇ ಕ್ಯಾಂಪೇನ್ಗೆ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆ ಏನೋ ಟೈಮ್ ಇತ್ತು, ಭಾಷಣ ಮಾಡಿ ನಮಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಾನು
ಒಂದು ಮಾತು ಹೇಳ್ತೀನಿ ನಮ್ಮ ಹೈಕಮಾಂಡ್ ನಾಯಕರಿಗೆ ಮತ್ತು ನಮ್ಮ CM ಮತ್ತು ಡೆಪ್ಟಿ CM ಅವ್ರಿಗೆ. ಸರ್, ತಾವು ದಯಮಾಡಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಈ ನೆಕ್ಸ್ಟ್ ಕಂತಿನಲ್ಲಿ ಒಂದು ಒಳ್ಳೆಯ ಮಿನಿಸ್ಟ್ರಿ ಕೊಟ್ಟು ನಮ್ಮ ಮೈನಾರಿಟೀಸ್ಗೆಲ್ಲ ತೃಪ್ತಿ ತರ್ತೀರಾ ಅಂತ ನಮಗೆ ಭಾವನೆ ಇದೆ. ಅದೇ ಥರ ನಮ್ಮ ನಸೀರ್ ಅಹಮದ್ ಸಾಹೇಬರು ನಮ್ಮ ಮಾರ್ಗದರ್ಶಿಗಳವರು ನಮ್ಮ ಅವಳಿ ಜಿಲ್ಲೆಯಲ್ಲಿ ಅವ್ರದ್ದೇ ಒಂದು ಛಾಪು, ಅವ್ರದ್ದೇ ಒಂದು ಪೊಸಿಷನ್ ಇದೆ. ಮೈನಾರಿಟೀಸ್ಗೆ ಬೇಕಾದಷ್ಟು ಕೆಲಸಗಳು ಮಾಡಿಕೊಟ್ಟು ಅವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆನೂ ಭಾಳ ಚೆನ್ನಾಗಿ ಅವ್ರಿಗೆ ರಿಲೇಷನ್ ಇತ್ತು. ಈಗ ಅದು ಸೇಮ್ ಪಾಯಿಂಟ್ ಆ ದಾವಣಗೆರೆ ಎಲೆಕ್ಷನ್ನಲ್ಲಿ ಏನಾಗಿದೆ ನಮಗಂತೂ ಗೊತ್ತಿಲ್ಲ. ಬಟ್ ನಸೀರ್ ಅಹಮದ್ ಸಾಹೇಬ್ರ ಸರ್ವೀಸಸ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರ ಸಲಹೆ, ಅವ್ರ ಸರ್ವೀಸು, ಅವರ ಆದರ್ಶಗಳು ನಮಗೆ ಭಾಳ ಅಗತ್ಯ ಇದೆ. ಅವ್ರಿಗೂ ಕೂಡ ತಮ್ಮಲ್ಲಿ ಕೋರೋದೇನೆಂದರೆ ಸಣ್ಣ ಪುಟ್ಟ ವಿಷಯಗಳು ಬಿಟ್ಟು ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಸ್ಥಾನಮಾನ ಮತ್ತೆ ಕಲ್ಪಿಸ್ಕೊಡ್ತೀರಾ ಅಂತ ಆಶಾಭಾವನೆ ನಮಗೆ ಇದೆ. ಅವ್ರಿಗೆ ಮುಂದಕ್ಕೆ ತರ್ತೀರಾ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತಮ್ಮಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ. ಅದೇ ಥರ ನಮ್ಮ ತಾಲೂಕವರು, ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ MC ಸುಧಾಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನೆಕ್ಸ್ಟ್ ಕಂತಿನಲ್ಲಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಇನ್ನೊಂದು ಸಲ ನಮ್ಮ 2 ಜಿಲ್ಲೆ ಸ್ಟೇಟ್ ದೂರ ಇದೆ. ಬಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಪರವಾಗಿ ತಮ್ಮರಲ್ಲಿ ನಾನು ಕೋರೋದೇನೆಂದರೆ, ನಮ್ಮ ಇಬ್ಬರು ಲೀಡ್ಸ್ ಏನಿದ್ದಾರೆ ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ಸಾಹೇಬರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಅನುಕೂಲ ಆದಂಗೆ ಮಾಡ್ತೀರಾ ಅಂತ ನಂಬಿಕೆ ಇದೆ. ತಮ್ಮರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇನ್ನೊಂದ್ಸಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ, ಮಾನ್ಯ ರಾಹುಲ್ ಗಾಂಧಿಯವರು ಈ ಮಾತಿಗೆ ತಾವು ಕನ್ಸಿಡರ್ ಮಾಡಿ ಅವರಿಬ್ಬರ ಮೇಲೆ ಏನು ಅಪಾದನೆಗಳಿದೆ ಅದು ಎಲ್ಲ ತಳ್ಳಾಕಿ ಮತ್ತೆ ಅವ್ರಿಗೆ ಹಳೆಯ ಪೊಸಿಷನ್ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಈಗ BZ ಜಮೀರ್ ಅಹಮದ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆನೂ. ನಾನು ಅನೇಕ ಬಾರಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಚಾಲೆಂಜಿಂದ ಹೇಳ್ತಾ ಇದ್ದೀನಿ, ಆ ಒಂದು ವಾಯ್ಸ್ ಏನಿದೆ ಅವ್ರದ್ದು ಖಂಡಿತ ಅವ್ರದ್ದಲ್ಲ. ಅವರು ಕಾಂಗ್ರೆಸ್ ಮುಖಂಡರ ಜೊತೆ ಬೇರೆ ಮಾತಾಡಿರ್ತಾರೆ. ನೀವು ಒಂದು 5 ನಿಮಿಷ ಕೂತ್ಕೊಂಡು ಅವ್ರು ಮಾತಾಡಿರೋ ವಾಯ್ಸ್ಗೆ ಈಗ ರಿಲೀಸ್ ಆಗಿರೋ ವಾಯ್ಸ್ಗೆ ಕನ್ವಿನ್ಸ್ ಮಾಡಿ ಪಕ್ಷದ ಹಿರಿಯರು ರಾಹುಲ್ ಗಾಂಧಿ ಆಗಿರ್ಬೋದು, KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಆಗಿರ್ಬೋದು, ಈಗ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಆಗಿರ್ಬೋದು, ಅವರೆಲ್ಲ ಕೂತ್ಕೊಂಡು ಆ ವಾಯ್ಸನ್ನು ಒಂದು ಬಾರಿ ನೀವು ಕೇಳಿ. ಯಾಕಂದರೆ ಅದು ಎಲ್ಲ ಫೇಕ್ ವಾಯ್ಸ್ ಮಾಡಿದ್ದಾರೆ. ದಯಮಾಡಿ ಆ ವಾಯ್ಸನ್ನು ನೀವು ಒಂದು ಬಾರಿ ಕೂತ್ಕೊಂಡು ನೀವು ಪರಿಶೀಲಿಸಿ. ನಾವು ಯಾಕೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಕೇರಳ ಚುನಾವಣೆ ಇರ್ಬೋದು, ಅಥವಾ ಬಸವರಾಜ ಬೊಮ್ಮಾಯಿ ಅವರ ಮಗನ ಕ್ಷೇತ್ರದಲ್ಲಿ ಶಿಗ್ಗಾಯಿಯಲ್ಲಿ ಬಸವರಾಜ ಬೊಮ್ಮಾಯಿ ಮಗನನ್ನು ಸೋಲಿಸಿ ಯಾಸಿರ್ ಪಠಾಣ್ ಪೈಲ್ವಾನ್ ಅವರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಅಂದರೆ ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ನಮ್ಮ MC ಸುಧಾಕರ್ ಸಾಹೇಬರು ಸಚಿವರಾದ ಮೇಲೆ ಈ ನಮ್ಮ ಭಾಗಕ್ಕೆ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲ್ಲಿ ನಗರ ಭಾಗಗಳಲ್ಲಿ ಅಭಿವೃದ್ಧಿ ಏನು ಅಂತ ಬಿಟ್ಟು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 240 ವಿಧಾನಸಭಾ ಕ್ಷೇತ್ರಗಳಿದೆ. 240 ಶಾಸಕರಿಗೆ ಎಲ್ಲರಿಗೂ ಜೊತೆಗೆ ತಗೊಂಡು ಅವರು ಮುಂದೆ ಹೋಗಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು, ಅಂಥ ಒಂದು ಶಾಸಕರನ್ನು ದಯಮಾಡಿ ನೀವು ಮತ್ತೊಂದು ಬಾರಿ ಈ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಮತ್ತೆ ನೀವು ತರಬೇಕಾಗಿ ಮಾನ್ಯ ರಾಹುಲ್ ಗಾಂಧಿಯಲ್ಲೂ ವಿನಂತಿ ಮಾಡುತ್ತೇವೆ. ಮಾನ್ಯ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ವಿನಂತಿ ಮಾಡುತ್ತೇವೆ. ಆದ ನಂತರ DK ಶಿವಕುಮಾರಲ್ಲೂ ವಿನಂತಿ ಮಾಡುತ್ತೇವೆ. ಯಾಕಂದರೆ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ. ಅಂದರೆ ಅದು ನಮ್ಮ MC ಸುಧಾಕರ್ ಸಾಹೇಬರಿಗೆ ಮಾತ್ರ. ಫೈರ್ ಬ್ರ್ಯಾಂಡ್ ಅಂತಾರೆ ಅವ್ರಿಗೆ. ಯಾಕಂದರೆ ಅವ್ರು ಗಜದ ಸಿಂಹದ ಥರ ಗರ್ಜಿಸ್ತಾರೆ. K ಸುಧಾಕರ್ ಅವರನ್ನು
ಚಾಲೆಂಜ್ ಮಾಡಿ ಕೆಲವೇ ದಿನಗಳಲ್ಲಿ 15 ದಿನ 20 ದಿವಸ ಒಳಗಡೆ ಇವತ್ತು ಅವರು ಪ್ರದೀಪ್ ಈಶ್ವರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಅದೇ ಥರ ಕೋಲಾರಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರಿಗೆ ಗೆಲ್ಲಿಸಿದ್ದಾರೆ. ಅದಕ್ಕೆ ನೇರ ಹೊಣೆ ಇದು ನಮ್ಮ ಡಾಕ್ಟರ್ MC ಸುಧಾಕರಣ್ಣವರು. ಅವರಿಗೆ ಯಾವುದೇ ಕಾರಣಕ್ಕೂ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಬಿಡಬಾರ್ದು. ಬಿಟ್ಟರೆ ನಾವು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬೀದಿಗೆ ಬರಬೇಕಾಗುತ್ತೆ ಮತ್ತು ಪ್ರತಿಭಟನೆ ಮಾಡೋಕ್ಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಅವರವರ ಸಮುದಾಯದ ರೆಪ್ರೆಸೆಂಟೇಷನ್ ಬಗ್ಗೆ ನಾವು ಎಷ್ಟಿದ್ದೀವಿ, ನಮ್ಗೆ ಎಷ್ಟು ಸೌಕರ್ಯ ಬೇಕು, ಆಯಿತು. ನಾವು ಈಗಿತ 2023ಯಲ್ಲಿ ಸರ್ಕಾರಕ್ಕೆ ಮೋರ್ ದ್ಯಾನ್ 90% ಪೋಲಿಂಗಿಂದ ನಮ್ಮ ಮೈನಾರಿಟೀಸಿಂದ ಪೋಲ್ ಆಗಿದೆ. ಆ ರೀತಿಯೇ ನಮ್ಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಬಜೆಟಲ್ಲೂ ಕೊಟ್ಟಿಲ್ಲ, ಮಿನಿಸ್ಟ್ರಿಯಲ್ಲಿ ಆದರೂ ಕೊಡಬೇಕು. ಜಮೀರ್ ಅಹಮದ್ಗೆ ನೀವು ಸ್ಟಾರ್ ಕ್ಯಾಂಪೇನರ್ ಅಂತ ನೀವು AICC ಕಮಿಟಿಯಿಂದ ಬರ್ತದಲ್ಲ, ಆ್ಯಕ್ಚುಲಿ ಸ್ಟಾರ್ ಕ್ಯಾಂಪೇನರೇ ಅವರು. ಕ್ರೌಡ್ ಪುಲ್ಲಿಂಗು, ಮಾಸ್ ಕ್ರೌಡ್ಸ್ ಪುಲ್ ಮಾಡ್ತಾರೆ. ಅವರು ಒಂದು ಮಾತು ಮೇಲೆ ಭಾಳ ಜನ ಹಿರಿಯರು, ಕಿರಿಯರು, ಯುವಕರು ವೋಟ್ ಮಾಡೋ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಅವರು ನಮ್ಮ ಕಮ್ಯುನಿಟಿಲಿ ಒಂಥರ ಹೇಳ್ತಾರಲ್ಲ, ಮಾಸ್ ಲೀಡ್ರು, ಈಸ್ ಗುಡ್ ಆರ್ಗನೈಸರು. ಮತ್ತು ಅದು ಬಿಟ್ಟರೆ ಅಂತ ಇದು ಸೀರಿಯಸ್ ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಹೆಂಗ್ ಎನಫ್. ಅವರು ಈ ಯಾವುದೇ ಮಿನಿಸ್ಟ್ರಿ ಕೊಟ್ಟರೆ ಅದನ್ನು ಮುಂದೆ ತೊಗೊಂಡೋಗೋ ಸಾಮರ್ಥ್ಯ ಇದೆ. ಅವರು JDS ಬಿಟ್ಟು ಬಂದಾಗ ಒಳ್ಳೆ ಪೊಸಿಷನ್ನಲ್ಲಿದ್ದಾಗ ಅವ್ರು JDS ಬಿಟ್ಟು ಬಂದು ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಿದ್ದರು. ಅವ್ರ ಫಾಲೋಯಿಂಗ್ ಜಾಸ್ತಿ ಇದೆ. ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಒಂಥರ ಹೇಳ್ತಾರಲ್ಲ, ಮೈನಾರಿಟೀಸ್ಗೆ ಭಾಳ ಒಂಥರ ಒಂದು ಪಿಲ್ಲರ್ ಇದ್ದಂಗೆ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ MC ಸುಧಾಕರ್ ಅವರು ಅಷ್ಟೇ. ನಮ್ಮ ತಾಲೂಕಲ್ಲೆಲ್ಲ ಅವ್ರ ಇಲಾಖೆಯಲ್ಲೂ ಅವರು ನೀವು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಯಾವುದು ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಹೆಂಗ್ ಎನಫ್ ಡೈನಾಮಿಕ್ಕು ಆಗಿ ಕೆಲಸ ಮಾಡಿದ್ದಾರೆ. ಇಂಥ ಡೈನಾಮಿಕ್ ಅವ್ರಿಗೆ, ಇಂಥ ಎನರ್ಜೆಟಿಕ್ ಪರ್ಸನ್ಸ್ಗೆ ನೀವು ಇಟ್ಕೋಬೇಕು ಅಂತ ನಾನು ರಾಹುಲ್ ಗಾಂಧಿಯವರು ಹೇಳಿರೋದು. ಹಂಗೆ ಅವ್ರಿಗೇನು ಪಾರ್ಟಿಗೆ ಡೆವಲಪ್ ಮಾಡಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ. ಅದೇ ರೀತಿ ಯಂಗ್ಸ್ಟರ್ಸ್ಗೆ ನೀವು ಒಂದು ಅವಕಾಶನ ಕೊಡಬೇಕು ಹೊರತು ಅದರ ಅವಕಾಶದಿಂದ ತೆಗಿಬಾರ್ದು ಅವರಿಗೆ. ಎರಡನೇದಾಗಿ ಅವರು ಭಾಳ ಮೈಕ್ರೋ ಅನಾಲಿಸಿಸ್ ಮಾಡಿ ವಿಚಾರಗಳನ್ನು ತೊಗೊಂಡೋಗೋದು ಡಾಕ್ಟರ್ MC ಸುಧಾಕರ್. ಎರಡನೇದಾಗಿ ಆರ್ಗನೈಸರು, ಈಸ್ ಎ ಗುಡ್ ಆರ್ಗನೈಸರ್, ಹಿಮ್ಸೆಲ್ಫ್ ಈಸ್ ಎ ಗುಡ್ ಆರ್ಗನೈಸರ್. ಇಂಥವ್ರಿಗೆ ನೀವು ಕೈ ಬಿಟ್ಟರೆ ಹೆಂಗೆ ಮುಂದೆ ಸರ್ಕಾರಕ್ಕೆ, ಮುಂದೆ ಬರೋ ಎಲೆಕ್ಷನ್ಗೆ ಅವರು ನಾವು ಏನೇನು ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗುತ್ತಲ್ವ. ಇದರಿಂದಾಗಿ ಮುಖ್ಯವಾಗಿ ಜಮೀರ್ ಅಹಮದ್ ಅವ್ರಿಗೆ ಮತ್ತು MC ಸುಧಾಕರ್ ಅವ್ರಿಗೆ ನೀವು ಕಡೆಗಣಿಸೋ ಮಾತೇ ಬರೋಲ್ಲ. ಯಾವುದೂ ರೀಸನೂ ಇಲ್ಲ. ಹೈಕಮಾಂಡ್ ಇವ್ರಿಗೆ ಕಡೆಗಣಿಸೋ ರೀಸನೂ ಇಲ್ಲ. ಅಂಥದ್ದನ್ನು ವಿತೌಟ್ ರೀಸನ್ ಕಡೆಗಣಿಸೋದು ಇದು ಎಷ್ಟು ಮಾತ್ರ. ಈಗ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು, ನೀವು ಬಂದು ನೋಡಬೇಕಾಗುತ್ತೆ. ಹಣ ಕೊಟ್ಟಿರೋರು ಸರ್ಕಾರನೇ ನೋಡ್ಬೋದು. ಎಲ್ಲೆಲ್ಲಿಂದ ಯಾವ ಇಲಾಖೆಯಿಂದ ದುಡ್ಡು ತೊಗೊಂಬಂದು ಸುರಿಸಿ ಅದನ್ನು ಮೈಕ್ರೋ ಅನಾಲಿಸಿಸ್ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ. ಅವರು ಈ ನಡುವೆ ರೆಸ್ಟೇ ತೊಗೊತಾ ಇಲ್ಲ. ಬರೀ ಅಭಿವೃದ್ಧಿ ಮತ್ತು ಆರ್ಗನೈಸಿಂಗ್ ಇಷ್ಟೇ ಮಾಡಿಕೊಂಡು ಹೊರಟಿದ್ದಾರೆ. ಯಾಕಂದರೆ ಅವ್ರಿಗೆ ಈ ಫಸ್ಟ್ ಟೈಮ್ ಜವಾಬ್ದಾರಿ ಕೊಟ್ಟಾಗ ನಾನು ಫಸ್ಟ್ ಇಂಪ್ರೆಷನಲ್ಲೇ ನಾನು ಒಳ್ಳೆ ಹೆಸರು ಸಂಪಾದಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ಇಷ್ಟು ಒಳ್ಳೆ ಕೆಲಸನ ಕಡೆಗಣಿಸ್ಬಾರ್ದು ಅಂತ ನಮ್ಮದು ಒಂದು ರಿಕ್ವೆಸ್ಟ್ ಹೈಕಮಾಂಡ್ಗಾಗಲಿ, ಇಲ್ಲ ಅಲ್ಲಿ ಸ್ಟೇಟ್ ಲೀಡರ್ಸ್ಗಾಗಲಿ, CM, ಡೆಪ್ಟಿ CM ಅವರಿಗೆ. ನಮ್ಮ ಮುಸ್ಲಿಂ ಪಾಪ್ಯುಲೇಷನ್ಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇದು ಒಂದು ರಿಕ್ವೆಸ್ಟ್ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಎ ಡಿಮ್ಯಾಂಡ್ ಆರ್ ಸಮಥಿಂಗ್. ಮುಂದೆ ನೀವು ಅದು ಪರಿಗಣಿಸಿರೋ ಎಲ್ರಿಗೂ ಸರ್ಕಾರ ಕರ್ಕೊಂಡೋದ್ರೆ ಕಾಂಗ್ರೆಸ್ ಪಾರ್ಟಿಗೂ ಭಾಳ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ನಾವು ಭಾಳ ಖುಷಿಯಾಗಿರ್ತೀವಿ. ಮುಸ್ಲಿಂ ಜನಾಂಗದವರಿಂದ ಮನವಿ. ನಮ್ಮ ಇಡೀ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ನಮ್ಮ ಸುಧಾಕರ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು ಅವಶ್ಯಕತೆ ಇರೋದರಿಂದ ಅವರನ್ನು ಇವಾಗ ಮುಂದಿನ ಅವಧಿಯಲ್ಲಿ ಕ್ಯಾಬಿನೆಟ್ ತಗೋಬೇಕಾಗಿ, ಮುಂದಿನ ಕಂತಲ್ಲಿ ಅವಧಿ ತಗೋಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಮುಸ್ಲಿಂ ಬಂದವರಿಂದ ಮನವಿ. ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.
ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.